ಮೇ ತಿಂಗಳಿನಲ್ಲಿ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳಗರನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಪ್ರಪ್ರಥಮ ಬಾರಿಗೆ ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇಂದು ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ಇನ್ನು ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಭಾಗವಹಿಸಲಿದ್ದು, ಇನ್ನು ಸ್ಥಳೀಯ ಮಟ್ಟದ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಇನ್ನು ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಸೀಸನ್ 1ರ ಜವಾಬ್ದಾರಿಯನ್ನು ಸಂತೋಷ್ ಮಾಳ, ಮೋಹನ್, ಪಿಎಸ್ ರಾಜು, ಅರುಣ್ ಕುಮಾರ್, ರೂಪೇಶ್ ಕುಮಾರ್, ಸಂತೋಷ್ ಅಪ್ಪಾಜಿ, ಎನ್ಎಸ್ ಸನ್ನಿಶೇಖರ್, ಎನ್ಸಿಸಿ ನಾಗೇಂದ್ರ ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ 12 ತಂಡಗಳ ಮಾಲೀಕರು, ಆಯೋಜಕರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. NS7 400, 600, 800, NS7 1000 ಬಂಡಾಪುರ, 1200 NH7 1400, NS7 1800 ಬಂಡಾಪುರ, 2000 ಡಿವೈಡೇಷನ್, 2500 NH7, 2500 NS7, 2500 ಒಂದ್ಸಾರಿ, 2500 1200 ಡಿವೈಡೇಷನ್, 1400 ಎಸ್ಪಿಎನ್ ಬ್ರದರ್ಸ್, 1400 ಡಿ ಬಾಸ್, 1800 ಡಿವೈಡೇಷನ್, 2000 ಬ್ಲೂ ಸ್ಟಾರ್ 2500 ಎಸ್ಪಿಎನ್ ಬ್ರದರ್, 3000 ಫ್ರೆಂಡ್ಸ್ 11 3000 ಡಿ ಬಾಸ್, 4000 ಒಂದ್ಸಾರಿ, 4500 5000 6000 ಬ್ಲೂ ಸ್ಟಾರ್, 6000 7000 8000 ಡಿ ಬಾಸ್, 8000 9000 ಶಿವಾಜಿ 9000 ಆರ್ಡಿ ಕ್ರಿಕೆಟರ್ಸ್ 200 ಒಂದ್ಸಾರಿ, 800 ಆರ್ಡಿ ಕ್ರಿಕೆಟರ್ಸ್ 1200 MRM 1400 ಆರ್ಡಿ ಕ್ರಿಕೆಟರ್ಸ್ 1400 ಬ್ಲೂ ಸ್ಟಾರ್ಸ್ 600 NS7 600 NH 800 ಬ್ಲೂ ಸ್ಟಾರ್ಸ್ 800 ಒಂದ್ಸಾರಿ, 1000 NS7 1000 ಒಂದ್ಸಾರಿ, 600 ಆರ್ಡಿ ಕ್ರಿಕೆಟರ್ಸ್ 400 ಒಂದ್ಸಾರಿ, 600 ಎರಡ್ಸಾರಿ, ಆರ್ಡಿ ಕ್ರಿಕೆಟರ್ಸ್ 400 ಎಸ್ಪಿಎನ್ 600 800 KFT1 1000 ಆರ್ಡಿ ಕ್ರಿಕೆಟರ್ಸ್ 1200 1400 ಆರ್ಡಿ ಕ್ರಿಕೆಟರ್ಸ್ 1400 ಎಸ್ಪಿಎನ್ 1400 1800 ಆರ್ಡಿ ಕ್ರಿಕೆಟರ್ಸ್ 1800 2000 KFT1 3000 ಆರ್ಡಿ ಕ್ರಿಕೆಟರ್ಸ್ 3000 ಆರ್ಡಿ ಕ್ರಿಕೆಟರ್ಸ್ 3000 ಒಂದ್ಸಾರಿ, 200 ಎಸ್ಪಿಎನ್ 1400 ಬ್ಲೂ ಸ್ಟಾರ್, 1400 ಬ್ಲೂ ಸ್ಟಾರ್ ಒಂದ್ಸಾರಿ, 1600 ಆರ್ಡಿ ಕ್ರಿಕೆಟರ್ಸ್ 1600 1800 KFT1 1800 2000 ಆರ್ಡಿ ಕ್ರಿಕೆಟರ್ಸ್ 2000 ಬ್ಲೂ ಸ್ಟಾರ್ಸ್ 400 600 800 ಬ್ಲೂ ಸ್ಟಾರ್ಸ್ 800 2000 3 ಪ್ಲೇಯರ್ ಅನ್ಸೋಲ್ಡ್ 800 ಬ್ಲೂ ಸ್ಟಾರ್ಸ್ 800 2000 ಫ್ರೆಂಡ್ಸ್ 2000 ಬ್ಲೂ ಸ್ಟಾರ್ಸ್ 1000 ಒಂದ್ಸಾರಿ, 2000 3 ಪ್ಲೇಯರ್ ಅಣ್ಣ ಯಾರಿಗಾದ್ರೂ ವಾಟರ್ ಬೇಕಾದ್ರೆ ಕೇಳಿ.
ಮೊದಲಿಗೆ HPL ನಮ್ಮ ಅತ್ತಿಬೆಲೆ ಹೋಬಳಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ನೆಡ್ಲೂರು ಅವರು ಒಂದು 4 ಊರು, ಒಂದು 5-6 ಊರಿದೆ. ಆ ಊರ ಹೆಸರು ಬಂಡಾಪುರ, ನೆಡ್ಲೂರು, ಆದಗನಹಳ್ಳಿ, ಬರಗನಹಳ್ಳಿ ಎಲ್ಲ ಸೇರಿ ಕಿತ್ಕನಹಳ್ಳಿ. ಅದು ಓನರ್ಸು ಇಲ್ಲಿ ನಡೆಸ್ತಾ ಇರೋದು ಮೈನು, ಅವ್ರಿಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟೂರ್ನಮೆಂಟು. ಇದೇ ಥರ ಫಸ್ಟ್ ಟೈಮ್ ಅದು HPLದು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅತ್ತಿಬೆಲೆ ಹೋಬಳಿದು. ಇದೇ ಥರ ನೆಕ್ಸ್ಟ್ ವರ್ಷ ಮುಂದಕ್ಕೆ ಮಾಡಲಿ ಅಂತ ಕೇಳ್ಕೊತೀನಿ. ಇದೇ ಥರ ನಡೀಲಿ. ನೆಕ್ಸ್ಟು ಆಯೋಜಕರಿಗೆಲ್ಲ ತುಂಬ ಥ್ಯಾಂಕ್ಸ್. ಸಂತು, ಅರುಣ್, ಮೋಹನ್, TSR ರಾಜು, ರೂಪೇಶು ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಯೂತ್ ಹುಡುಗರು ಅವರೇ ಸೇರಿ ಕಷ್ಟನೋ ಸುಖನೋ ಬಿದ್ದು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಟೂರ್ನಮೆಂಟ್ ಇದೇ ಥರ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ 2025 ಸೀಸನ್ 1 ಏನು ಆರ್ಗನೈಸರ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಸೀಸನ್ 1 ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಮತ್ತು ತುಂಬ ಸೀಸನ್ಸು ಮಾಡಲಿ, ಪ್ರಯತ್ನಪಟ್ಟು ಮಾಡಲಿ ಅಂತ ಹೇಳ್ತಾ, ಮತ್ತು ಎಲ್ಲ ಇರೋ 12 ತಂಡಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಯಾರು ಜಗಳ ಆಡ್ದಿರ ಎಲ್ಲ ನಮ್ಮವರೇ, ಎಲ್ಲ ಚೆನ್ನಾಗಿ ಆಡಿ ಯಾರೋ ಒಬ್ಬರು ಒಂದು ಕಪ್ ಗೆದ್ಕೊಂಡು ಚೆನ್ನಾಗಿ ಆಡೋಣ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಮ್ಮ ಟೀಮ್ ಶಿವಾಜಿ ತಂಡ ಬಾಯ್ಸ್ ಅಂತಿದೆ, ನಮ್ಮ ಟೀಮ್ ಆಯಿಸ್ತೀವಿ. ಇದೇ ಮೊದಲ ಬಾರಿಗೆ ಅತ್ತಿಬೆಲೆ ಪ್ರೀಮಿಯರ್ ಲೀಗ್ ಅನ್ನೋ ಕ್ರಿಕೆಟ್ ಟೂರ್ನಮೆಂಟ್ ಆಗಿ ಆಯೋಜಿಸಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯರಾದಂತಹ ಮೋಹನ್ ಮಾಳ, ಸಂತು ಮಾಳ, PSR ರಾಜು, ಸಂತು ಅಪ್ಪಾಜಿ, ಅರುಣ್ ಕುಮಾರ್, ರೂಪೇಶ್, ನರೇಂದ್ರ ಅವರು ಹಾಗೂ ಸನ್ನಿ ಶೇಖರ್ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿ ನಮ್ಮ ಅತ್ತಿಬೆಲೆ ಸಂಬಂಧಪಟ್ಟಿರುವಂಥ ಹಳ್ಳಿಗಳಿಗೆ ಮಾತ್ರ ಇದು ಸೀಮಿತ ಆಗಿದೆ. ಅಷ್ಟು ಊರಲ್ಲಿ ಸೆಲೆಕ್ಟ್ ಮಾಡಿ 125 ಜನ ಸೆಲೆಕ್ಟ್ ಮಾಡಿ ಅದಕ್ಕೆ ಆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಗವಹಿಸಿರುವಂಥ 12 ತಂಡಗಳಿಗೆ ಶುಭ ಕೋರ್ತೀನಿ. ಅದೇ ರೀತಿ ಆಯೋಜಕರು ಇದೇ ರೀತಿ ಮುಂದುವರಿಸಲಿ, ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಬಂದು ಆಡಲಿ ಅಂತ. AHPL ಮೊದಲೇ ಸೀಸನ್ಗೆ ಶುಭ ಕೋರ್ತಾ ಇದ್ದೀನಿ. ಆನೇಕಲ್ ತಾಲೂಕಿನಲ್ಲಿ ಒಂದು ಸಂಚಲನ ಮೂಡಿದೆ. ATPL ಆದಮೇಲೆ ಒಂದು ಕ್ರಿಕೆಟ್ನಲ್ಲಿ ಸಂಚಲನ ಮೂಡಿದೆ. ಆ ಬೈ ಪ್ರಾಡಕ್ಟ್ ಆಗಿ AHPL ಬಂದಿದೆ. ಒಳ್ಳೆಯದಾಗಲಿ. ಆನೇಕಲ್ ತಾಲೂಕಿನ ಕ್ರೀಡಾಪಟುಗಳಿಗೆ ಒಂದು ಎನ್ಕರೇಜ್ ಮಾಡೋ ಸ್ಟೇಜ್ ಇದಾಗಿದೆ. ಅದು ಹೋಬಳಿ ಲೆವೆಲಲ್ಲಾಗಲಿ, ತಾಲೂಕು ಲೆವೆಲಲ್ಲಾಗಲಿ, ಅದು ನೆಕ್ಸ್ಟ್ ಲೆವೆಲ್ಗೆ ನಾವು ತೊಗೊಂಡು ಹೋಗಬೇಕು. ಆನೇಕಲ್ ತಾಲೂಕಿನಲ್ಲಿ ಇರೋಂಥ ಯಾರ ಕ್ರೀಡಾ ಅಭಿಮಾನಿಗಳಾಗಲಿ, ಕ್ರೀಡಾದಲ್ಲಿ ಇಂಟ್ರೆಸ್ಟ್ ಇರೋರಾಗಲಿ ತೊಗೊಂಡು ಹೋಗಬೇಕು. ಸೊ ಅದೇ ಥರ ಈ AHPLಲ್ಲಿ 12 ಟೀಮ್ಗಳು ಭಾಗವಹಿಸ್ತಾ ಇದೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾವುದೇ ಕಾರಣಕ್ಕೂ ಪ್ಲೇಯರ್ಗಳನ್ನ ಒಂದು ಜಾತಿ, ಮತ, ಒಂದು ಭಾಷೆ ಆಧಾರಿತವಾಗಿ ಸೆಲೆಕ್ಟ್ ಮಾಡಬೇಡಿ ದಯಮಾಡಿ. ಒಂದು ಟ್ಯಾಲೆಂಟ್ ಮೇಲೆ ಸೆಲೆಕ್ಟ್ ಮಾಡಿ. 12 ಟೀಮ್ಗಳು ಈಕ್ವಲಿ ಪಾರ್ಟಿಸಿಪೇಟ್ ಆಗಬೇಕು. ಇದೇ ಥರ AHPL ಕಂಟಿನ್ಯೂ ಆಗಬೇಕು. ಅದೇ ಥರ ನಮ್ಮ ರಾಮು ಅವರು ಇದ್ದಾರೆ, ಬ್ಲೂ ಸ್ಟಾರ್ ರಮೇಶ್ ಅಣ್ಣ ಇದ್ದಾರೆ, ಡಿ ಬಾಸಿಂದ ರವಿ ಅವರು ಸಂಗಡಿಗರಿದ್ದಾರೆ, ವಾಸು ಇದ್ದಾರೆ, ಲವಣ್ಣ ಇದ್ದಾರೆ, KA51 ಅವರು ಎಲ್ಲ ಆಪ್ತರಿದ್ದಾರೆ, ಪ್ರಸನ್ನ ಹಳೆ ಆಟಗಾರರಿದ್ದಾರೆ, ಸೊ ಶಿವಾಜಿ ಟೀಮಿಂದ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಒಂದು ಹೊಂದಾಣಿಕೆಯಿಂದ ಮಾಡ್ಕೊಂಡೋಗಿ ಆಡಿ ಎನ್ಕರೇಜ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕ್ರೀಡೆಯನ್ನು ಉಳಿಸಿ. ಈ ಜನ್ರೇಷನ್ಗಿಂತ ನೆಕ್ಸ್ಟ್ ಜನ್ರೇಷನ್ಗೆ ನಾವು, ಯಾಕಂದರೆ ನಾವು ಆಡಿ ಬಂದಿದ್ದೀವಿ, ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಂದು ಕ್ರೀಡೆನ ಕೊಡಬೇಕಾಗಿದೆ. ಯಾಕಂದರೆ ಎಲ್ಲರಿಗೂ ಮೊಬೈಲ್ ಕೊಟ್ಟಿದ್ದೀವಿ, ನಾವು ಮೊಬೈಲ್ ಬದಲು ಕ್ರೀಡೆನ ಕೊಡಬೇಕಾಗಿದೆ. ದಯಮಾಡಿ ಎಲ್ಲರಿಗೂ ಅಷ್ಟೇ ಒಂದು ಟ್ಯಾಲೆಂಟ್ ಮೇಲೆ ಪ್ಲೇಯರ್ಗಳನ್ನ ಗುರುತಿಸಿ
ಎಲ್ಲ ಸೆಲೆಕ್ಟ್ ಮಾಡಿ ಒಳ್ಳೇದಾಗಲಿ ಈ ಟೂರ್ನಮೆಂಟ್ಗೆ. ಮೊದಲನೇದಾಗಿ ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಮಾಡ್ತಾರೋ ಎಲ್ಲ ಆರ್ಗನೈಸರ್ಸ್ ನಮ್ಮ ಕಡೆಯಿಂದ ಶುಭ ಕೋರ್ತಾ ಇದ್ದೀವಿ. ನಾವು ಒಂದು ತಂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಮ ತಂಡದ ಹೆಸರು ಫ್ರೆಂಡ್ಸ್ 11 ಕಿತ್ಕನಹಳ್ಳಿ ಅಂತ. ನಾವು ಕಿತ್ಕನಹಳ್ಳಿ ಊರಿನವರು. ನಮ್ಮ ತಂಡದ ಐಕಾನ್ ಪ್ಲೇಯರ್ ಬಂದು ಮದನ್ ಹಾಗೂ ಚಕ್ರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ 12 ಟೀಮ್ ಬಂದಿದೆ. 12 ತಂಡಕ್ಕೂ ತುಂಬ ವಿಶ್ ಮಾಡ್ತಾ ಇದ್ದೀವಿ. ಆರ್ಗನೈಸರ್ಸು ಮತ್ತು 12 ತಂಡದ ಓನರ್ಸು ತುಂಬ ಕೋಪರೇಟಿವ್ ಆಗಿ ಆ್ಯಕ್ಷನ್ ಆಲ್ರೆಡಿ ಮುಗಿದಿದೆ. ಇನ್ನರ್ಧಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಆ್ಯಕ್ಷನ್ನು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ನಾನು ಮುಂದೆ ಅಂತ ಪ್ಲೇಯರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ವಿಷಸ್ ಹೇಳ್ತಾ ಇದ್ದೀನಿ. ಈ ಸೀಸನ್ ಬಂದು ಇದೊಂದಕ್ಕೆ ಮುಗಿಬಾರ್ದು. ಇದು ಪ್ರತಿ ಸಲ IPL ಥರ ಇದು ಕಂಟಿನ್ಯೂಸ್ ಆಗಬೇಕು ಅಂತ ಆರ್ಗನೈಸರ್ಸ್ನ ಕೇಳ್ಕೊತಾ ಇದ್ದೀನಿ, ವಿಶ್ ಮಾಡ್ತಾ ಇದ್ದೀನಿ. ನಾವು ಮೊದಲಿಗೆ AHPL ಸೀಸನ್ ಫಸ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಹೊಸ ಹುಡುಗರು, ಯಾವುದೇ ಆರ್ಗನೈಸ್ ಅನುಭವ ಇಲ್ಲ. ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳಿ ಮೊದಲಿಗೆ ಎಲ್ಲರೂ ಕೂಡ್ಕೊಂಡು ಒಂದು ಮಾತಾಡಿ 8 ಜನ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಇದಕ್ಕೆ ಹೆಲ್ಪಾಗಿ ನಾವು 12 ಟೀಮ್ ತೊಗೋಬೇಕು ಅಂತ ಮೊದಲು ಫಿಕ್ಸ್ ಮಾಡ್ಕೊಂಡ್ವಿ. ಆಗ ಓನರ್ಸು ಈಗ 14ರಿಂದ 15 ಓನರ್ಸ್ ಬಂದಿದ್ದರು. ಆದರೆ ನಮಗೆ 12 ಟೀಮ್ ಬೇಕಾಗಿರೋದ್ರಿಂದ 12 ಓನರ್ಸು ನಾವು ಮುಂದೆ ಅಂತ ಬಂದು ಅವರು 12 ಟೀಮು ಓನರ್ಸ್ ಆಗಿದ್ದಾರೆ. ಅವ್ರಿಗೆ ನನ್ನ ಮೊದಲನೇ ಅಭಿನಂದನೆಗಳು. ಅನಂತರ ಈ ಕೋಆರ್ಡಿನೇಟು ನಮ್ಮ ಆರ್ಗನೈಸೇಷನಲ್ಲಿ ತುಂಬ ಕೋಆರ್ಡಿನೇಟು, ಯಾಕಂದರೆ ಎಲ್ಲರೂ ಒಂದೊಂದು ಟ್ಯಾಲೆಂಟನ್ನು ಹೊಂದಿದ್ದಾರೆ. ಆ ಟ್ಯಾಲೆಂಟಿಂದನೇ ಇವತ್ತು ನಾವು ಈ ಆಕ್ಷನ್ಗೆ ಬಂದಿದ್ದೀವಿ. ಈ ಆಕ್ಷನ್ನು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಇಲ್ಲಿ ತನಕ, ಇನ್ನು ಮುಂದೆನೂ ನಡೆಯುತ್ತೆ. ಈಗ ಯಾಕಂದರೆ ಊಟದ ಸಮಯದಲ್ಲಿ ರೆಸ್ಟಲ್ಲಿದ್ದಾರೆ. ಮುಂದೆ ಏನಂದರೆ ಆಕ್ಷನ್ ಆದಮೇಲೆ ನಾವೊಂದು IPL ರೀತಿಯಾಗಿ ಬೌಂಡ್ರೀಸ್ ಆಗ್ಬೋದು, ಬೌಂಡ್ರಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು, ಆಮೇಲೆ ಕೆಲವು ಅಡ್ವರ್ಟೈಸ್ಮೆಂಟ್ಸ್ನ ಕೊಡೋಣ. ಯಾವುದೇ ಆಗಲಿ ಲೇವೇಟ್ಸ್ ಆಗ್ಬೋದು, ಇಲ್ಲ ಬಿಲ್ಡಿಂಗ್ಸ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಯಾವುದಕ್ಕೆ ಸ್ಕೂಲ್ ಆಗ್ಬೋದು, ಇದಕ್ಕೆ ಪ್ರಮೋಷನ್ಸ್ ಮಾಡೋ ಮುಖಾಂತರ ಅವ್ರಿಗೂ ಒಂದು ಪ್ರಮೋಷನ್ ಆಗಲಿ, ಅವ್ರಿಗೂ ಒಂದು ಬಿಸ್ನೆಸ್ ಆಗಲಿ, ಮತ್ತು ಎಜುಕೇಷನ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೋಸ್ಕರ ನಾವು ಇದನ್ನು ಮುಂದೆ ಹೆಜ್ಜೆ ಇಟ್ಕೊಂಡು ನಾವು 8 ಜನ ಆರ್ಗನೈಸರ್ಸು ಮಾತಾಡಿ ಇದಕ್ಕೆ ಮುಂದಕ್ಕೆ ಬಂದಿದ್ದೀವಿ. ಇದು ಸಕ್ಸಸ್ಫುಲ್ ಆಗಲಿ. ಮುಂದೆ ಇದೇ ರೀತಿಯಾಗಿ ನಾವು ಮತ್ತು ನಮ್ಮ ಹಿಂದೆ ಬರುವಂತಹ ಎಲ್ಲರೂ ಇದನ್ನು ನಡೆಸ್ಕೊಂಡು ಹೋಗಲಿ. ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ಗೆ ಜಯ ಸಿಗಲಿ ಅಂತ ಕೇಳ್ಕೊಂತೀವಿ. ಏನಂದರೆ ನಾವು ಫಸ್ಟು ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಮೊದಲೇ ಸೀಸನ್ ಮಾಡ್ತಾಯಿದ್ದೀರಿ. ನಾವು ಈ ಟೂರ್ನಮೆಂಟ್ನ ಮಾಡೋಕ್ಕೆ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯತಿ ಆದಂಥ ನಮ್ಮೂರಿಂದ ಮೋಹನ್ನು, ಮತ್ತು ಬಂಡಾಪುರದಿಂದ ರಾಜು, ನೆಲ್ಲೂರಿಂದ ರೂಪೇಶ್, ಸನ್ನಿಶೇಖರ್ ಹಾಗೂ ಅರುಣ್, ಮತ್ತು ಬೆಳಗಾರಳಿಂದ ಸಂತು, ಅಪ್ಪಾಜಿ, ನರೇಂದ್ರ ಎಲ್ಲರೂ ಮಾಡೋಣ ಅಂತ ಎಲ್ಲರೂ ನಮಗೆ ಸಹಾಯ ಮಾಡಿದ್ರು. ನಾವೆಲ್ಲ ರೀತಿ ಜೊತೆಯಾಗಿ 8 ಜನ ಪ್ಲೇಯರ್ಸು ಆರ್ಗನೈಸರ್ ಆಗಿ ಮಾಡ್ತಾಯಿದ್ದೀರಿ. ಈ ಕ್ರೀಡಾಕೂಟಕ್ಕೆ 12 ತಂಡಗಳು ಭಾಗವಹಿಸಿದೆ. ಈಗ 12 ತಂಡಗಳು ಭಾಗವಹಿಸಿದ ನಂತರ ಇನ್ನೇನು ನಾವು ಬಿಡೋ ಆಕ್ಷನ್ ಮಾಡೋ ಟೈಮಲ್ಲಿ ಇನ್ನೊಂದು 2 ಟೀಮು 3 ಟೀಮರು ನಾವು ಬರಬೇಕಾಯಿತು. ನಮ್ಗೆ ಹೇಳಿಲ್ಲ ಅಂದರು. ಆದರೂ ಅವ್ರ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಮುಂದಿನ ಬಾರಿ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಟೀಮ್ ಬರುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈ ಟೂರ್ನಮೆಂಟ್ ನಮಗೆ ಸಕ್ಸಸ್ ಆಗೋಕ್ಕೆ ಎಲ್ಲ ನಮ್ಮ 12 ತಂಡದ ಓನರು ಹಾಗೂ ಕ್ರೀಡಾಪಟುಗಳು ನಮಗೆ ಒಂದು ಹೆಲ್ಪ್ ಮಾಡಿದ್ರೆ ಯಶಸ್ಸು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ಈ ತಂಡದ ಎಲ್ಲ ಓನರ್ ಮಾಲೀಕರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಭಾಗವಹಿಸಿದ್ದಕ್ಕೆ. ಮೊದಲನೇದಾಗಿ ಎಲ್ಲ 12 ತಂಡದ ಮಾಲೀಕರಿಗೆ ಶುಭಾಶಯಗಳು. ಅದೇ ರೀತಿ ಇದು ಅತ್ತಿಬೆಲೆ ಹೋಬಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಒಬ್ಬರಿಂದ ಆಗೋದಿಲ್ಲ ಅಂತೇಳಿ 8 ಜನ ಸೇರಿ ಮಾಡ್ತಿದ್ದೀವಿ. ಇದರ ಉದ್ದೇಶ ಏನಂದರೆ 60 ಹಳ್ಳಿಗಳಲ್ಲಿರುವಂಥ ಕ್ರೀಡಾಪಟುಗಳನ್ನು ಕರೆದು ಆಟದಲ್ಲಿ ಭಾಗವಹಿಸಿ ಆ ಕ್ರೀಡೆಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಈ ಟೂರ್ನಮೆಂಟನ್ನು ನಾವು 8 ಜನ ಸೇರಿ ಆರ್ಗನೈಸ್ ಮಾಡಿದ್ದೀವಿ. ಅದಕ್ಕೆ ನಮ್ಮ 12 ತಂಡದ ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ. ಮುಂದೆನೂ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ, ಇದೇ 8 ಜನ ಸೇರಿ. ಅದಕ್ಕೆ ಇದೇ ರೀತಿ 12 ಜನಕ್ಕಿಂತ ಹೆಚ್ಚು ಮಾಲೀಕರು ಬಂದು ನಮಗೆ ಸಹಕಾರ ಕೊಟ್ಟು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಲಿ. ಈ ಟೂರ್ನಮೆಂಟ್ ಯಶಸ್ವಿಗೊಳಿಸಲು ಸಹಕಾರ ಕೊಟ್ಟಂಥ ಎಲ್ಲ ಪಂಚಾಯಿತಿ, ಅತ್ತಿಬೆಲೆ ಹೋಬಳಿ ಎಲ್ಲ ಪಂಚಾಯಿತಿಗಳಿಗೆ ಮತ್ತು ಆಟಗಾರರಿಗೆ ತುಂಬ ಹೃದಯ ಧನ್ಯವಾದಗಳು.